ಎಲ್ಲರಿಗೂ ನಮಸ್ಕಾರ. ನಾನು ಮೇರು ಚೇತನಾ ಕಾಗೋಡು. ಪೂರ್ಣಚಂದ್ರ ತೇಜಸ್ವಿಯವರು ಬಾಲಕರಾಗಿದ್ದಾಗ ನಡೆದ ಒಂದು ಘಟನೆಯನ್ನು ಅವರ ಅಕ್ಕ ತಾರಿಣಿಯವರು ಮಗಳು ಕಂಡ ಕುವೆಂಪು ಎಂಬ ಪುಸ್ತಕದಲ್ಲಿ ಹೀಗೆ ಚಿತ್ರಿಸಿದ್ದಾರೆ. ಒಂದು ಭಾನುವಾರದ ಮಧ್ಯಾಹ್ನ ಕಲಾ ಮತ್ತು ತಾರಿಣಿಯವರು ಸಂಪಿಗೆ ಮರದ ಹತ್ರ ಆಟ ಆಡ್ತಾ ಇದ್ರು. ಮರದ ಬುಡದಿಂದ ಸ್ವಲ್ಪ ಮೇಲಕ್ಕೆ ಎರಡು ಗೆಲ್ಲುಗಳಾಗಿ ಬೆಳೆದು ಕವಲುಗಳಾಗಿ ಹರಡಿದ್ದವು. ತಾರಿಣಿಯವರು ಮರ ಹತ್ತದಕ್ಕೋಗಿ ಕವಲುಗಳ ನಡುವೆ ತಲೆ ಹಾಕಿ ಕಾಲು ಕೆಳಗೆ ಜಾರಿದ್ದರಿಂದ ಕವಲಿನ ನಡುವೆ ತಲೆ ಸಿಕ್ಕಿಕೊಂಡಿತು. ತಲೆ ಹೊರ ತೆಗೆಯೋಕೆ ಪ್ರಯತ್ನಿಸಿದ್ರು, ಆದ್ರೆ ಆಗಲಿಲ್ಲ. ಕಲ ಅಲ್ಲೇ ಸಮೀಪದಲ್ಲಿ ಆಟ ಆಡ್ತಾ ಇದ್ದ ಚೈತ್ರ ಮತ್ತು ತೇಜಸ್ವಿಯವರನ್ನ ಕೂಗಿ ಕರೆದ್ರು. ತೇಜಸ್ವಿ ಮತ್ತು ಚೈತ್ರ ಅವರು ತಲೆಯನ್ನು ಆಚೆ ನೂಕಕ್ಕೆ ಪ್ರಯತ್ನಿಸಿದ್ರು, ಆದ್ರೂ ತಲೆ ಆಚೆ ಬರಲೇ ಇಲ್ಲ. ತಾರಿಣಿಯವರು ಗಾಬರಿಯಿಂದ ಅಳಕ್ ಶುರು ಮಾಡಿದ್ರು. ಕೊನೆಗೆ ಚೈತ್ರ ಮತ್ತು ತೇಜಸ್ವಿ ಇಬ್ರು ಸೇರಿ ಕವಲಿನ ಒಂದು ಗೆಲ್ಲನ್ನು ಕತ್ತರಿಸಿ ತಾರಿಣಿಯವರ ತಲೆಯನ್ನು ಆಚೆ ತೆಗೆಯೋಕೆ ಉಪಾಯ ಮಾಡಿದ್ರು. ಅಷ್ಟರಲ್ಲಿ ಗಾಬರಿಯಾದ ಕಲಾ ಅವರು ಮನೆಯೊಳಗೆ ಓಡೋಗಿ ಕುವೆಂಪು ಅವರನ್ನ ಕರ್ಕೊಂಡ್ಬಂದ್ರು. ತಾರಿಣಿಯವರು ಗಾಬರಿಯಿಂದ ಅಳ್ತಾ ಇದ್ರೆ ತಾರಿಣಿಯನ್ನು ನೋಡಿ ಕುವೆಂಪು ಅವರು ನಗೋದಕ್ಕೆ ಶುರು ಮಾಡಿದ್ರು. ಕುವೆಂಪು ಅವರು ತಾರಿಣಿಯವರ ಸೊಂಟವನ್ನು ಹಿಡಿದು ನಿಧಾನಕ್ಕೆ ಮೇಲಕ್ಕೆತ್ತುತ್ತಾ ಅವರ ತಲೆಯನ್ನ ಆಚೆ ತೆಗೆದ್ರು. ಅಳ್ತಾ ಇದ್ದ ತಾರಿಣಿಯವರು ಸುಮ್ಮನಾದ್ರು. ತೇಜಸ್ವಿಯವರ ಗೆಲ್ಲನ್ನು ಕತ್ತರಿಸುವ ಅಪಾಯಕಾರಿ ಕೆಲಸ ನಿಂತೋಯ್ತು. ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಅಷ್ಟು ಗೊತ್ತಾಗಿಲ್ವೇ, ಅವಳನ್ನ ಎತ್ತಿದ್ರೆ ಸಾಕಿತ್ತು ಎಂದು ನಕ್ಕರು. ಹೀಗೆ ತೇಜಸ್ವಿಯವರ ಬಾಲ್ಯದ ತುಂಟಾಟಗಳ ಬಗ್ಗೆ ಮತ್ತೆ ಮಾತಾಡ್ತೀನಿ. ನಮಸ್ಕಾರ. ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.